ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಏನು ಇಂದಿನ ಏನು ಕ್ವಶನ್ ಪೇಪರ್ ವಿಶ್ಲೇಷಣೆ 1ರಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಸ್ವರಗಳ ಬಗ್ಗೆ ಏನು ಮಾಡಿದ್ದೀನಿ, ಪಾಠವನ್ನು ಮಾಡಿಕೊಟ್ಟಿದ್ದೀನಿ. ಇಂದಿನ ತರಗತಿಯಲ್ಲಿ ಅದರ ಮುಂದುವರಿದ ಭಾಗವನ್ನು ಏನು ಮಾಡ್ತಾನ ಅಧ್ಯಯನ ಮಾಡ್ತಾ ಹೋಗೋಣ. ಇದು ಕ್ಲಾಸ್ ಏನಾಗಿರ್ತದ, ಸೆಕೆಂಡ್ ಆಗಿರ್ತದ. ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವ, ಅದ್ರ ಮೇಲೆ ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡ್ಬೇಕು ಅಂತಂದು ಹೇಳಿ ಇಂಪಾರ್ಟೆಂಟ್ ಆಗಿರ್ತದ. ಹಾಗಾದರೆ ಸಿಂಪಲ್ ಆಗಿ ಆ ಪ್ರಶ್ನೆನ ಕೇಳ್ತಾ ಹೋಗ್ತೀನಿ. 1ನೇ ಪ್ರಶ್ನೆ, ಕ ಎಂಬುದು ಈ ಕೆಳಗಿನವುಗಳಲ್ಲಿ ಏನಾಗಿದೆ ಅಂತಂದು ಹೇಳಿ ಕೇಳ್ತಾ ಇದ್ದಾನ. ಕ ಎಂಬುದು ಸ್ವರನ. ಆಯ್ಕೆ ಎ ಸ್ವರ ಕೊಡ್ತಾ ಇದ್ದಾನೆ, ಆಯ್ಕೆ ಬಿ ವ್ಯಂಜನ ಕೊಡ್ತಾ ಇದ್ದಾನೆ, ಆಯ್ಕೆ ಸಿ ಏನು ವರ್ಗೀಯ ವ್ಯಂಜನ ಅಂತಂದು ಹೇಳಿ ಕೊಡ್ತಾ ಇದ್ದಾನೆ, ಏನು ಅವರ್ಗೀಯ ವ್ಯಂಜನ ಅಂತಂದು ಹೇಳಿ ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಆಯ್ಕೆ ಡಿ ನನ್ ಆಫ್ ದಿ ಅಬೋ ಅಂದ್ರೆ ಮೇಲಿನ ಯಾವುದಲ್ಲ ಅಂತಂದು ಹೇಳಿ ಏನ್ ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ. ಏನು ಖ ಎಂಬುದು ಏನಾಗ್ತದ, ಸ್ವರನ, ವ್ಯಂಜನನ, ಅವರ್ಗೀಯ ವ್ಯಂಜನನ, ಏನು ಮೇಲಿನ ಯಾವುದಲ್ಲ ಅಂತಂದು ಹೇಳಿ ಏನಾಗ್ತದ, ಪ್ರಶ್ನೆ ಆಗ್ತದ. ಅದಾದ ನಂತರದಲ್ಲಿ 2ನೇ ಪ್ರಶ್ನೆ ಏನಂತ ಕೇಳ್ತಾನೆ, ವರ್ಗದ ಕೊನೆಯ ಅಕ್ಷರಗಳು ಏನಾಗಿರ್ತಾವ ಅಂತಂದು ಹೇಳಿ ಕೇಳ್ತಾ ಇದ್ದಾನ. ವರ್ಗದ ಕೊನೆಯ ಅಕ್ಷರಗಳು ಏನಾಗಿರ್ತಾವ ಅಂತಂದು ಹೇಳಿ ಕೇಳ್ತಾ ಇದ್ದಾನ. ಆಯ್ಕೆ ಎ ಅಲ್ಪ ಪ್ರಾಣಗಳು, ಆಯ್ಕೆ ಬಿ ಮಹಾಪ್ರಾಣಗಳು, ಆಯ್ಕೆ ಆಯ್ಕೆ ಸಿ ಅನುನಾಸಿಕಗಳು, ಆಯ್ಕೆ ಡಿ ನನ್ ಆಫ್ ದಿ ಅಬೋ ಮೇಲಿನ ಯಾವುದಲ್ಲ ಅಂತಂದು ಹೇಳಿ ಆಗ್ತಾ ಇದ್ದಾನೆ. ಅದೇ ರೀತಿಯಾಗಿ 3ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಕ ಮತ್ತು ಗ ಅಕ್ಷರಗಳು ಏನಾಗಿರ್ತಾವ ಅಂತಂದು ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನ. ಕ ಮತ್ತು ಗ ಅಕ್ಷರಗಳು ಏನಾಗಿರ್ತಾವ ಅಂತಂದು ಹೇಳಿ ಪ್ರಶ್ನೆ ಮಾಡ್ತಾನ. ಆಯ್ಕೆಗಳನ್ನು ಕೊಡ್ತಾ ಇದ್ದಾನ. ಅಲ್ಪ ಪ್ರಾಣಗಳು, ಆಯ್ಕೆ ಬಿ ಮಹಾಪ್ರಾಣಗಳು, ಆಯ್ಕೆ ಅಲ್ಪ ಸಿ ಏನು ಅನುನಾಸಿಕಗಳು, ಆಯ್ಕೆ ಡಿ ನನ್ ಆಫ್ ದಿ ಅಬೋ ಮೇಲಿನ ಯಾವುದು ಅಲ್ಲ ಅಂತಂದು ಹೇಳಿ ಪ್ರಶ್ನೆನ ಕೊಡ್ತಾ ಇದ್ದೀನಿ. ಈಗ ಸಿಂಪಲ್ ಆಗಿ 3 ಪ್ರಶ್ನೆಗಳನ್ನು ಏನ್ ಮಾಡಿದೀನಿ ನಾನು ನಿಮಗೆ ಇನ್ನು ರೈಸ್ ಮಾಡಿದ್ದೀನಿ. ಖ ಎಂಬುದು ಮೂಲ ಸ್ವರನ, ಅವರ್ಗೀಯ ವ್ಯಂಜನನ, ನನ್ ಆಫ್ ದಿ ಅಬೋ ಅಂತ ಹೇಳಿ ಬಂದ ಸಂದರ್ಭದಲ್ಲಿ ಉತ್ತರ ಯಾವ ಸರಿ ಆಗ್ತದ ಅಂದ್ರೆ ಖ ಎಂಬುದು ವ್ಯಂಜನ, ಅದೇನಾಗಿರ್ತದ ವ್ಯಂಜನ ಆಗಿರ್ತದ. ಮತ್ತೆ ಯಾವ ವ್ಯಂಜನ ಅಂತ ಬಂದ ಸಂದರ್ಭದಲ್ಲಿ ವರ್ಗೀಯ ವ್ಯಂಜನ ಅಂತಂದು ಹೇಳಿ ನಾವು ಕಳ್ಬೇಕಾಗ್ತದೆ. ಅದೇ ರೀತಿಯಾಗಿ ವರ್ಗದ ಕೊನೆಯ ಅಕ್ಷರಗಳು ಏನಾಗಿರ್ತಾವ ಅಂತಂದು ಹೇಳಿ ಕೇಳ್ತಾ ಇದ್ದಾನ. ಅಲ್ಪ ಪ್ರಾಣಗಳು, ಅನುನಾಸಿಕಗಳು, ಮಹಾಪ್ರಾಣಗಳು, ನನ್ ಆಫ್ ದಿ ಅಬೋ ಅಂದ್ರೆ ಮೇಲಿನ ಯಾವ್ದಲ್ಲ ಅಂತ ಹೇಳ್ತಾ ಇದ್ದಾನ. ವರ್ಗದ ಕೊನೆಯ ಅಕ್ಷರಗಳು ಏನಾಗಿರ್ತಾವ, ಅನುನಾಸಿಕಗಳಾಗಿರ್ತಾವ. ಅದೇ ರೀತಿ ಕ ಮತ್ತು ಗ ಇವುಗಳು ಯಾವ ಅಕ್ಷರಗಳಾಗಿರ್ತಾವ ಅಂತ ಕೇಳ್ತಾ ಇದ್ದಾನ. ಕ ಮತ್ತು ಗ ಏನಾಗಿರ್ತಾವ, ಅಲ್ಪ ಪ್ರಾಣಗಳು ಆಗಿರ್ತಾವ. ಇವೇನಾಗಿರ್ತಾವ, ಅಲ್ಪ ಪ್ರಾಣಗಳು ಆಗಿರ್ತಾವ. ಹಾಗಾದರೆ ವರ್ಗದ 1ನೇ ಮತ್ತು 3ನೇ ಅಕ್ಷರಗಳೇನಾಗಿರ್ತಾವ, ಅಲ್ಪ ಪ್ರಾಣಗಳಾಗಿರ್ತಾವ. ವರ್ಗದ 2ನೇ ಮತ್ತು 4ನೇ ಅಕ್ಷರಗಳು ಏನಾಗಿರ್ತಾವ, ಮಹಾಪ್ರಾಣಗಳಾಗಿರ್ತಾವ. ಅದೇ ರೀತಿ ವರ್ಗದ ಕೊನೆಯ ಅಕ್ಷರಗಳೇನಾಗಿರ್ತಾವ, ಅನುನಾಸಿಕ ಅಕ್ಷರಗಳು ಆಗಿರ್ತಾವ. ಆ ಒಂದು ವಿಷಯದ ಮೇಲೆ ಏನ್ ಮಾಡೋಣ, ಇಂದಿನ ತರಗತಿಯಲ್ಲಿ ಏನು ಡಿಸ್ಕಷನ್ ಮಾಡೋಣ. ಲಾಸ್ಟಿನ ತರಗತಿಯಲ್ಲಿ ಏನ್ ಮಾಡಿದ್ದೆ, ಸ್ವರಗಳ ಬಗ್ಗೆ ಏನ್ ಮಾಡ್ಕೊಂಡಿದ್ದೆ, ಕಾನ್ಸೆಪ್ಟ್ ಅನ್ನು ಹೇಳ್ಕೊಟ್ಟಿದ್ದೆ. ಈ ಪ್ರಶ್ನೆಗಳನ್ನ ಬರ್ಕೊಂಡಿದ್ದೀರಿ ಅಂತಂದು ಹೇಳಿ ಅನ್ಕೊಳ್ತಾ ಈ ಪ್ರಶ್ನೆನ ಏನ್ ಮಾಡ್ತಾ ಇದ್ದೀನಿ, ಏನು ರಬ್ಬು ಮಾಡ್ತಾ ಇದ್ದೀನಿ. ಸರ್ ಏನ್ರಿ ಹಾಗಾದ್ರೆ ವ್ಯಂಜನಗಳು ಅಂತಂದ್ರೆ ಏನಂತಂದು ಹೇಳಿ ಪ್ರಶ್ನೆ ಬರ್ತದ. ಟೋಟಲ್ ಆಗಿ ಎಷ್ಟು, ಏನು ನಾವು 34 ವ್ಯಂಜನಗಳನ್ನ ನಾವು ನೋಡ್ತಾ ಇದೀವಿ.
ಏನು ವ್ಯಂಜನಗಳು ಟೋಟಲ್ ಎಷ್ಟಾಗಿದಾವ 34 ಇದಾವ ಅಂತಂದೇಳಿ ನಾವು ನೋಡ್ತಾ ಇದೀವಿ. ಆ 34 ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದೇನಾಗ್ತದ ಅವರ್ಗೀಯ ವ್ಯಂಜನ. ಬಿ ಏನಾಗ್ತದ ಅವರ್ಗೀಯ ವ್ಯಂಜನ ಅಂತಂದೇಳಿ ಎರಡು ಪ್ರಕಾರಗಳನ್ನು ನಾವೇನ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ಹಾಗಾದ್ರೆ ವರ್ಗೀಯ ವ್ಯಂಜನಗಳು ಎಷ್ಟದ ಅಂತಂದೇಳಿ ಪ್ರಶ್ನೆ ಬರ್ತದ. ಇನ್ನು 25 ವರ್ಗೀಯ ವ್ಯಂಜನಗಳು ಇರ್ತಾವ, ಇನ್ನು 9 ಏನಾಗಿರ್ತಾವ ಅವರ್ಗೀಯ ವ್ಯಂಜನಗಳು ಇರ್ತಾವ. ಸೊ ಹಾಗಾದ್ರ ಏನ್ರಿ ಸರ್ ವರ್ಗೀಯ ವ್ಯಂಜನ ಅಂದ್ರೆ ಏನ್ರಿ, ಅವರ್ಗೀಯ ವ್ಯಂಜನಗಳು ಅಂದ್ರೆ ಏನಂತಂದು ಏನಾಗ್ತದ ಪ್ರಶ್ನೆ ಬರ್ತದ. ವರ್ಗೀಯ ವ್ಯಂಜನ ಅಂತಂದ್ರ ಯಾವ ಅಕ್ಷರಗಳನ್ನು ಅಥವಾ ಯಾವ ವ್ಯಂಜನಗಳನ್ನು ವರ್ಗ ಮಾಡಲು ಬರ್ತದ ಅಥವಾ ಗುಂಪು ಮಾಡಲು ಬರ್ತದ ಅಂತ ಅಕ್ಷರಗಳಿಗೆ ನಾವೇನಂತ ಕರಿತಾ ಇದೀವಿ, ವರ್ಗೀಯ ವ್ಯಂಜನಗಳಂತ ಹೇಳಿ ಕರಿತಿದೀವಿ. ಯಾವ ಅಕ್ಷರಗಳನ್ನ ವರ್ಗ ಮಾಡಲು ಅಥವಾ ಗುಂಪು ಮಾಡಲು ಬರುದಿಲ್ವೋ ಅಂತ ಅಕ್ಷರಗಳನ್ನ ನಾವೇನಂತ ಕರಿತಾ ಇದೀವಿ, ಅವರ್ಗೀಯ ವ್ಯಂಜನಗಳಂತ ಹೇಳಿ ಕರಿತಾ ಇದೀವಿ. ಹಾಗಾದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ನಾವೇನ್ ಮಾಡ್ತಾ ಇದೀವಿ, 3 ಪ್ರಕಾರಗಳನ್ನ ನಾವು ಮಾಡ್ತಾ ಇದೀವಿ. ಒಂದು ಅಲ್ಪ ಪ್ರಾಣಗಳು, ಒಂದೇನಾಗ್ತದ ಅಲ್ಪ ಪ್ರಾಣಗಳು. ಅದಾದ ನಂತರದಲ್ಲಿ ಎರಡನೇದೇನಾಗ್ತದ ಮಹಾಪ್ರಾಣಗಳು, ಅದಾದ ನಂತರದಲ್ಲಿ ಮೂರನೆಯ ಪ್ರಕಾರ ಒಂದು ಬರ್ತದ, ಅದು ಯಾವ್ದಂತಂದ್ರ ಏನು ಅನುನಾಸಿಕ ಅಕ್ಷರಗಳು. ಮೂರನೇದ್ದು ಅನುನಾಸಿಕ ಅಕ್ಷರಗಳಂತಂದು ಹೇಳಿ ಮತ್ತೆ 3 ಪ್ರಕಾರಗಳನ್ನು ನಾವೇನ್ ಮಾಡ್ತಾ ಇದೀವಿ. ಹಾಗಾದ್ರೆ ಅಲ್ಪ ಪ್ರಾಣಗಳು ಎಷ್ಟದವ್ರೆ ಅಂತಂದು ಹೇಳಿ ನಿಮ್ಗೆ ಏನ್ ಬರ್ತದ ಪ್ರಶ್ನೆ ಬರ್ತದ. ಅಲ್ಪ ಪ್ರಾಣಗಳು 10 ಇದಾವ, ಮಹಾಪ್ರಾಣಗಳು ಎಷ್ಟಿದಾವ 10 ಇದಾವ. ಹಾಗಾದ್ರೆ ಅನುನಾಸಿಕ ಅಕ್ಷರಗಳು ಎಷ್ಟಿದಾವ 5 ಇದಾವ. ಹಾಗಾದ್ರೆ ವರ್ಗದ 1 ಮತ್ತು 3ನೇ ಅಕ್ಷರಗಳನ್ನ ನಾವೇನಂತ ಕರಿತಾ ಇದೀವಿ, ಅಲ್ಪ ಪ್ರಾಣ ಅಂತಂದು ಹೇಳಿ ಕರಿತಾ ಇದೀವಿ. ಕಡಿಮೆ ಉಸಿರಿನಿಂದ ಉಚ್ಚರಿಸಲು ಸಹಾಯಕವಾಗುವ ಅಕ್ಷರಗಳಿಗೆ ನಾವೇನಂತ ಕರಿತಾ ಇದೀವಿ, ಅಲ್ಪ ಪ್ರಾಣಗಳಂತಂದು ಹೇಳಿ ಕರಿತಾ ಇದೀವಿ. ಕ, ಗ, ಚ, ಏನು ಜ, ಅದೇ ರೀತಿಯಾಗಿ ಏನು ಟ, ಡ, ಅದೇ ರೀತಿಯಾಗಿ ತ, ದ, ಅದೇ ರೀತಿಯಾಗಿ ಪ, ಬ. ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದೀವಿ, ವರ್ಗದ 1 ಮತ್ತು 3ನೇ ಅಕ್ಷರಗಳನ್ನ ಅಲ್ಪ ಪ್ರಾಣಗಳಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನ ನಾವೇನಂತ ಕರಿತಾ ಇದೀವಿ, ಮಹಾಪ್ರಾಣ ಅಂತ ಹೇಳಿ ಕರಿತಾ ಇದೀವಿ. ಅದೇ ರೀತಿಯಾಗಿ ಖ, ಘ, ಅದೇ ರೀತಿಯಾಗಿ ಏನು ಛ, ಅದೇ ರೀತಿಯಾಗಿ ಝ, ಅದೇ ರೀತಿಯಾಗಿ ಠ, ಢ, ಅದೇ ರೀತಿಯಾಗಿ ಥ, ಧ, ಅದೇ ರೀತಿಯಾಗಿ ಫ, ಭ. ಈ ರೀತಿಯಾಗಿ ಏನ್ ಮಾಡ್ತಾ ಇದೀವಿ, ವರ್ಗದ 2 ಮತ್ತು 4ನೇ ಸಾಲಿನಲ್ಲಿರ್ತಕ್ಕಂಥ ಅಕ್ಷರಗಳನ್ನ ಮಹಾಪ್ರಾಣ ಅಂತ ಹೇಳಿ ಕರಿತೀವಿ. ವರ್ಗದ 1 ಮತ್ತು 3ನೇ ಸಾಲಿನಲ್ಲಿರ್ತಕ್ಕಂಥ ಅಕ್ಷರಗಳನ್ನ ಅಲ್ಪ ಪ್ರಾಣಗಳಂತ ಹೇಳಿ ಕರಿತೀವಿ. ಕಡಿಮೆ ಉಸಿರಿನಿಂದ ಉಚ್ಚರಿಸಲು ಸಹಾಯಕವಾಗುವ ಅಕ್ಷರಗಳಿಗೆ ನಾವೇನಂತ ಕರಿತಾ ಇದೀವಿ ಅಂದ್ರ ಅಲ್ಪ ಪ್ರಾಣಗಳಂತ ಹೇಳಿ ಕರಿತಾ ಇದೀವಿ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲು ಸಹಾಯಕವಾಗುವಂತ ಅಕ್ಷರಗಳಿಗೆ ನಾವೇನಂತ ಕರಿತಾ ಇದೀವಿ, ಮಹಾಪ್ರಾಣಗಳಂತ ಹೇಳಿ ಕರಿತೀವಿ. ಅದಾದ ನಂತರದಲ್ಲಿ ವರ್ಗದ 5ನೇ ಅಕ್ಷರಗಳು ಎಂದರೆ ಯ, ನ, ಅದೇ ರೀತಿಯಾಗಿ ಮ. ವರ್ಗದ ಕೊನೆಯ ಅಕ್ಷರಗಳನ್ನ ನಾವೇನಂತ ಕರಿತಾ ಇದೀವಿ, ಅನುನಾಸಿಕ ಅಕ್ಷರಗಳಂತ ಹೇಳಿ ಕರಿತೀವಿ. ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸಲು ಸಹಾಯಕವಾಗುವಂತ ಅಕ್ಷರಗಳಿಗೆ ನಾವೇನಂತ ಕರಿತಾ ಇದೀವಿ, ಅನುನಾಸಿಕ ಅಕ್ಷರಗಳಂತ ಹೇಳಿ ಕರಿತಾ ಇದೀವಿ. ಅದಾದ ನಂತರದಲ್ಲಿ ಏನು ವರ್ಗೀಯ ವ್ಯಂಜನಗಳಂತ ಹೇಳಿ ಬರ್ತಾ ಇದಾವ. ವರ್ಗೀಯ ವ್ಯಂಜನಗಳು 9 ಇದಾವ. ಟೋಟಲ್ ಆಗಿ ಏನು ಯ, ರ, ಲ, ವ, ಅದೇ ಯ, ರ, ಲ, ವ, ಏನು
ಏನು ಶ ಏನು ಶ ಸ ಯ ರ ಲ ವ ಶ ಸ ಸ ಹ ಳ ಈ ರೀತಿಯಾಗಿ ಟೋಟಲ್ 9 ಅಕ್ಷರಗಳನ್ನು ನಾವೇನಂತ ಕರಿತಾ ಇದೀವಿ ಅವರ್ಗೀಯ ವ್ಯಂಜನಗಳಂತಂದೇಳಿ ಮಾಡ್ತಾ ಇದ್ವಿ ಕರಿತಾ ಇದೀವಿ. ಇವು ವರ್ಗ ಮಾಡ್ಲಿಕ್ಕೆ ಬರ್ತಾವ, ಇವು ವರ್ಗ ಮಾಡ್ಲಿಕ್ಕೆ ಬರುದಿಲ್ಲ. ಈ ರೀತಿಯಾಗಿ ಏನಾಗಿರ್ತದ ವ್ಯಂಜನಗಳಲ್ಲಿ ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಹೇಳಿ ನೋಡ್ತಾ ಇದ್ವಿ. 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು ಆಗಿರ್ತಾವ. ಕಡಿಮೆ ಉಸಿರಿನಿಂದ ಅಲ್ಪ ಪ್ರಾಣ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪ ಪ್ರಾಣಗಳಂತಂದೇಳಿ ಕರಿತೀವಿ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲು ಸಹಾಯಕುವಂತ ಅಕ್ಷರಗಳಿಗೆ ಮಹಾಪ್ರಾಣ ಅಂತಂದೇಳಿ ಕರಿತಾ ಇದೀವಿ. ಅದೇ ರೀತಿ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಅನುನಾಸಿಕ ಅಂತಂದೇಳಿ ಕರಿತೀವಿ. ವರ್ಗ ಮಾಡಲು ಸಾಧ್ಯವಿಲ್ಲದಿರ್ತಕ್ಕಂಥ ಅಕ್ಷರಗಳನ್ನು ನಾವೇನಂತ ಕರಿತಾ ಇದೀವಿ ಅಂದ್ರ ಏನು ಅವರ್ಗೀಯ ವ್ಯಂಜನಗಳಂತಂದೇಳಿ ಕರಿತೀವಿ. ಇದು ವ್ಯಂಜನಗಳ ಮೇಲೆ ಏನಾಗಿರ್ತದ ಕಾನ್ಸೆಪ್ಟ್ ಆಗಿರ್ತದ. ಇದಾದ ನಂತರದಲ್ಲಿ ಮತ್ತೆ ಏನು ಕೊನೆಯ ಕಾನ್ಸೆಪ್ಟ್ ಏನಾಗಿರ್ತದ ಏನು ಯೋಗ ವಾಹಗಳು. ಯೋಗ ವಾಹಗಳ ಮೇಲೆ ಏನ್ ಮಾಡಿದಾರ, ತುಂಬಾ ಸಾರಿ ಪ್ರಶ್ನೆಯನ್ನ ಮಾಡಿದಾರ. ಟೋಟಲ್ ಆಗಿ ಯೋಗ ವಾಹಗಳು ಎಷ್ಟಿದಾವ ಅಂತಂದ್ರೆ 2 ಇದಾವ. ಯೋಗ ವಾಹಗಳು ಟೋಟಲ್ 2 ಯೋಗ ವಾಹಗಳಿದಾವ. ಒಂದು ಅಮ್ಮ, ಇನ್ನೊಂದು ಅಹ. ಅಮ್ಮ, ಇನ್ನೊಂದು ಅಹ. ಎಂಬ ಅಮ್ಮನ್ನ 0 ಎಂಬ ಚಿಹ್ನೆಯಿಂದ ಏನ್ ಮಾಡ್ತಾ ಇದಾರ, ಬಳಸ್ತಾ ಇರ್ತಾರ. ಅಹ ಎಂಬ ಅದನ್ನ ಈ ಚಿಹ್ನೆಯಿಂದ ಏನ್ ಮಾಡ್ತಾ ಇದಾರ, ಬಳಸ್ತಾ ಇರ್ತಾರ. ಸೊ ಏನ್ರಿ ಸರ್ ಯೋಗವಾಹಗಳು ಅಂತಂದ್ರ ಒಂದು ಟೈಮ್ ಪ್ರಶ್ನೆಯನ್ನ ಕೇಳಿದ್ದ, ಆ ಪ್ರಶ್ನೆಯನ್ನ ಬರೆದು ಬಿಡ್ತೀನಿ, ಬರ್ಕೊಳ್ರಿ. ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲದ ವ್ಯಾಕರಣದ ಭಾಗ ಯಾವುದಂತ ಕೇಳಿದ್ದ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ಇದ್ದೀನಿ, ಯೋಗ ವಾಹಗಳು. ಏನ್ರಿ ಯೋಗ ವಾಹಗಳನ್ನು ಯಾವತ್ತು ಸ್ವತಂತ್ರವಾಗಿ ಏನ್ ಮಾಡಕ್ಕಾಗಂಗಿಲ್ಲ, ಉಚ್ಚಾರ ಮಾಡಕ್ಕಾಗಂಗಿಲ್ಲ. ಸರ್ ಮತ್ತೆ ಇದನ್ನ ಹೆಂಗ ಬಳಸ್ತೀವ್ರಿ ಅಂತ ಹೇಳಿ ನಿಮ್ಮಲ್ಲಿ ಏನಾಗ್ತದ ಪ್ರಶ್ನೆ ಆಗ್ತದ. ಇಲ್ಲಿ ಒಂದು ಸ್ವರ ಪ್ಲಸ್ ಸ್ವರಕ್ಕ ಏನಾಗಿರ್ತದ, ವ್ಯಂಜನ ಬಂದು ಏನಾಗಿರ್ತದ ಸೇರ್ಕೊಂಡಿರ್ತದ. ಆಗ ಏನಾಗ್ತದ, ಯೋಗ ವಾಹ ಆಗ್ತದ. ಯೋಗ ಅಂದ್ರ ಸಂಬಂಧ, ವಾಹ ಅಂದ್ರ ಹೊಂದಿದ. ಯೋಗ ವಾಹ ಅಂದ್ರ ಸಂಬಂಧವನ್ನು ಹೊಂದಿದ ಎಂಬ ಅರ್ಥ ಆಗ್ತದ. ಇಲ್ಲಿ ಅಮ್ಮ ಎಂಬ ಪದ ರಚನೆ ಆಗ್ಬೇಕಾದಂತ ಸಂದರ್ಭದಲ್ಲಿ ಇಲ್ಲಿ ಅ ಎಂಬ ಸ್ವರ ಸೇರ್ಕೊಂಡೈತಿ, ಮ ಎಂಬ ವ್ಯಂಜನ ಸೇರ್ಕೊಂಡೈತಿ, ಕೊನೆಗೆ ಏನಾಗೈತಿ ಅಮ್ಮ ಆಗೈತಿ. ಅ ಎಂಬುದು ವ್ಯಂಜನ ಏನು ಸ್ವರ, ಮ ಎಂಬುದು ವ್ಯಂಜನ. ಅದಾದ ನಂತರದಲ್ಲಿ ಯೋಗವಾಹ ಆಗೈತಿ. ಇಲ್ಲಿ ಆಹ ಆಗೈತಿ ಅಂತಂದ್ರೆ ಏನು ಆ ಎಂಬ ಅಕ್ಷರ ಸೇರ್ಕೊಂಡೈತಿ, ಇವೆರಡು ಸೇರ್ಕೊಂಡು ಇದು ಸ್ವರ, ಇದು ವ್ಯಂಜನ. ಸ್ವರ ಮತ್ತು ವ್ಯಂಜನ ಸೇರ್ಕೊಂಡು ಏನಾಗಿತ್ತ, ಅಹ ಎಂಬ ಯೋಗವಾಹ ಆಗಿತ್ತ. ಸೊ ಇದನ್ನ ಯಾಕೆ ಹೇಳ್ತಾ ಇದೆ ಅಂದ್ರ, ಒಂದು ಟೈಮ್ KPSC ಗ್ರೂಪ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ, ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲದ ವ್ಯಾಕರಣದ ಭಾಗ ಯಾವುದಂತ ಕೇಳಿದ್ದ. ಆನ್ಸರ್ ಬಂದ್ಬಿಟ್ಟು ಯೋಗವಾಹಗಳು ಯಾವತ್ತು ಸ್ವತಂತ್ರವಾಗಿ ಉಚ್ಚರಿಸಲು ಬರಂಗಿಲ್ಲ. ಅದು ಉಚ್ಚಾರಣೆ ಮಾಡ್ಬೇಕಂದ್ರ ಅದ್ರ ಜೊತೆ ಏನಾಗಿರ್ಬೇಕ, ಸ್ವರ ಸೇರ್ಕೊಂಡಿರ್ಬೇಕು. ಸ್ವರದೊಂದಿಗೆ ವ್ಯಂಜನ ಸೇರ್ಕೊಂಡಾಗ ಮಾತ್ರ ಏನಾಗ್ತದ, ಯೋಗವಾಹನ ಏನ್ ಮಾಡ್ಬೇಕಾಗ್ತದ, ಉಚ್ಚಾರಣೆ ಮಾಡಲು ಏನಾಗ್ತದ, ಸಾಧ್ಯ ಆಗ್ತದ. ಇಷ್ಟು ಕಾನ್ಸೆಪ್ಟ್ ಏನಾಗಿರ್ತದ, ವ್ಯಂಜನಗಳು ಮತ್ತು ಯೋಗವಾಹಗಳ ಮೇಲೆ ಆಗಿರ್ತದ. ಇಷ್ಟೇ ಪ್ರಶ್ನೆಗಳು ಕೇಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಆಗ್ಬೋದು. ಇಲ್ಲ ನಾರ್ಮಲ್ ಆಗಿ ಅಂದ್ರ ಅಮ್ಮು ಮತ್ತು ಅಹವನ್ನ ನಾವೇನಂತ ಕರಿತಾ ಇದೀವಿ ಅಂದ್ರ ಯೋಗವಾಹಗಳು ಅಂತ ಹೇಳಿ ಕರಿತೀವಿ. ಅದಕ್ಕೂ ಬಿಟ್ಟು ಇನ್ನು ಸ್ವಲ್ಪ ಪ್ರಶ್ನೆ ಏನಾದ್ರು ಜಾಸ್ತಿ ಏನ್ಲಾರ್ದ ಅಂತಂದ್ರ ಅಮ್ಮ ಮತ್ತು ಅಮ್ಮನ ನಾವೇನಂತ ಕರಿತಾ ಇದೀವಿ ಅಂದ್ರ ಅನುಸ್ವಾರ ಅಂತ ಹೇಳಿ ಕರಿತಾ ಇದೀವಿ. ಅಮ್ಮನ್ನ ಅನುಸ್ವಾರ ಅಂತ ಹೇಳಿ ಕರಿತಾ ಇದೀವಿ. ಅಹ ಎಂಬುದನ್ನ ವಿಸರ್ಗ ಅಂತ ಹೇಳಿ ಏನ್ ಮಾಡ್ಬಿಡ್ತಾ ಇದೀವಿ, ಕರಿತಾ ಇದೀವಿ. ಇದ್ರ ಮೇಲೆ ಪ್ರಶ್ನೆಗಳು
ಆಗ್ತದೆ. ಅದು ಬಿಟ್ಟು ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲದ ವ್ಯಾಕರಣದ ಭಾಗ ಯಾವುದಂತ ಕೇಳ್ತಾನೆ. ಯೋಗ ವಾಹಗಳು. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳಲೇಬೇಕು ಅವನು. ಬಟ್ ಇಲ್ಲಿ ಕೇಳ್ತಾ ಹೋಗ್ತಾನೆ, ಟಫ್ ಆಗ್ತಾ ಬರ್ತದೆ ವಿಷಯ. ಇವು ನಾರ್ಮಲ್ ಆಗಿ ಗೊತ್ಬಿಡ್ತಾವೆ. ವ್ಯಂಜನಗಳು ಇಲ್ಲಿ 2 ಪ್ರಕಾರಗಳು, ಒಂದು ವರ್ಗೀಯ ವ್ಯಂಜನ, ಒಂದು ಅವರ್ಗೀಯ ವ್ಯಂಜನ. 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು. ಮತ್ತೆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ಪ್ರಕಾರ ಮಾಡ್ತೀವಿ. ಒಂದು ಅಲ್ಪ ಪ್ರಾಣ, ಇನ್ನೊಂದು ಮಹಾಪ್ರಾಣ, ಇನ್ನೊಂದು ಏನಾಗ್ತದ ಅನುನಾಸಿಕ ಅಕ್ಷರಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸಲು ಸಹಾಯವಾಗುವಂತಹ ಅಕ್ಷರಗಳಿಗೆ ಅಲ್ಪ ಪ್ರಾಣಗಳಂತಂದೇಳಿ ಕರಿತಾ ಇದೀವಿ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲು ಸಹಾಯವಾಗುವಂತಹ ಅಕ್ಷರಗಳಿಗೆ ಮಹಾಪ್ರಾಣಗಳಂತಂದೇಳಿ ಕರಿತಾ ಇದೀವಿ. ಮೂಗಿನ ಸಹಾಯದಿಂದ ಉಚ್ಚರಿಸಲು ಸಹಾಯವಾಗುವಂತಹ ಅಕ್ಷರಗಳಿಗೆ ಅನುನಾಸಿಕಗಳಂತಂದೇಳಿ ಕರಿತಾ ಇದೀವಿ. ಅದೇ ರೀತಿಯಾಗಿ ವರ್ಗ ಮಾಡಲು ಸಾಧ್ಯವಿಲ್ಲದಂತ ಅಕ್ಷರಗಳ ಗುಂಪಿಗೆ ಅವರ್ಗೀಯ ವ್ಯಂಜನ ಅಂತಂದೇಳಿ ಕರಿತಾ ಇದೀವಿ. ಎ, ರ, ಲ, ವ, ಶ, ಶ, ಸ, ಅ ಮತ್ತು ಳ ಎಂಬ ಅಕ್ಷರಗಳನ್ನು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಕೊನೆಯದಾಗಿ ಯೋಗವಾಹಗಳ ಬಗ್ಗೆ ಹೇಳಿದೀನಿ. ಯೋಗ ಅಂದ್ರೆ ಸಂಬಂಧ, ವಾಹ ಅಂದ್ರೆ ಹೊಂದಿದ, ಸಂಬಂಧ ಹೊಂದಿದ ಪದಗಳಿಗೆ ನಾವೇನಂತ ಕರಿತೀವಿ, ಯೋಗವಾಹಗಳು ಅಂತಂದೇಳಿ ಕರಿತೀವಿ. ಒಂದು ಸ್ವರ ಇರ್ಬೇಕು, ಅದ್ರ ಜೊತೆಗೆ ವ್ಯಂಜನ ಸೇರ್ಕೊಂಡಿದ್ರೆ ಏನಾಗಿರ್ತದ, ಯೋಗವಾಹ ಆಗಿರ್ತದ. ಅಮ್ಮ ಆಗ್ಬೇಕಂದ್ರ ಅ ಎಂಬ ಸ್ವರ ಐತಿ, ಮ ಎಂಬ ವ್ಯಂಜನ ಐತಿ. ವ್ಯಂಜನ ಮತ್ತು ಸ್ವರ ಸೇರ್ಕೊಂಡು ಏನಾಗೈತಿ, ಏನು ಅಮ್ಮ ಆಗೈತಿ. ಅದೇ ರೀತಿಯಾಗಿ ಆ ಎಂಬ ಏನು ಸ್ವರ ಐತಿ, ಅಹ ಎಂಬ ವ್ಯಂಜನ ಐತಿ. ಇವೆರಡು ಸೇರ್ಕೊಂಡು ಏನಾಗೈತಿ, ಅಹ ಎಂಬುದೈತಿ. ಅಮ್ಮನ ನಾವು ಅನುಸ್ವಾರ ಅಂತಂದೇಳಿ ಕರಿತೀವಿ, ಅಹವನ್ನ ವಿಸರ್ಗ ಅಂತಂದೇಳಿ ಕರಿತಾ ಇದೀವಿ. ಇಂಪಾರ್ಟೆಂಟ್. ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲದ ವ್ಯಾಕರಣದ ಭಾಗ ಯಾವ್ದಂತ ಕೇಳ್ತಾನ, ಯೋಗವಾಹಗಳು ಅಂತಂದೇಳಿ ಹಾಕ್ಬೇಕ. ಇದು ಕ್ಲಾಸ್ 2 ಆಗಿರ್ತದ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಹೋಗ್ತೀನಿ, ಏನು ಸಂಧಿಗಳ ಬಗ್ಗೆ ಏನ್ ಮಾಡ್ತೀನಿ, ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತೀನಿ. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ.